ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಗಳು. ಜುಲೈ 20 ಹಾಗೂ 24ನೇ ಇಸ್ವಿಯ ವೃಶ್ಚಿಕ ರಾಶಿಯ ಫಲಗಳನ್ನು ವೀಕ್ಷಿಸೋಣ. ಎಲ್ಲ ಫಲಗಳಿಗೂ ಕೂಡ ಗ್ರಹಗತಿಯೇ ಕಾರಣ, ಹಾಗಾಗಿ ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ. ರವಿಯು 8 ಹಾಗೂ 9ನೇ ಮನೆಯಲ್ಲಿ, ಕುಜಗ್ರಹನು 6 ಮತ್ತು 7ನೇ ಮನೆಯಲ್ಲಿ, ಬುಧಗ್ರಹನು ಕ್ರಮವಾಗಿ 9 ಹಾಗೂ 10ನೇ ಮನೆಯಲ್ಲಿ, ಗುರುಗ್ರಹನು 7ನೇ ಮನೆಯಲ್ಲಿ, ಶುಕ್ರಗ್ರಹನು 8 ಹಾಗೂ 9ನೇ ಮನೆಯಲ್ಲಿ, ಶನಿಯು 4ನೇ ಮನೆಯಲ್ಲಿ, ರಾಹುಗ್ರಹನು 5ನೇ ಮನೆಯಲ್ಲಿ, ಕೇತುಗ್ರಹನು ರಾಹುವಿಗೆ ಸಮಸಪ್ತಕನಾಗಿ 11ನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾ, ರವಿಯು 8ನೇ ಮನೆಯಲ್ಲಿ ಇರುವಾಗ ರೋಗ, ಭಯ, ಪತಿ ಪತ್ನಿ ಕಲಹಾದಿಗಳನ್ನು, ಯಾಕೆ ರವಿಯು ಪಾಪಗ್ರಹ ಆದ್ದರಿಂದ ಈ ದುಷ್ಟ ಫಲಗಳನ್ನು ಸ್ವಲ್ಪ ಮಟ್ಟಿಗೆ ಕೊಡತಕ್ಕವನಾದರೂ ಸೂರ್ಯನಾರಾಯಣ ಆರಾಧನೆಯಿಂದ ಮಾಡಿದರೆ ಪರಿಹಾರ ಆಗುತ್ತೆ. ರವಿಯು 9ನೇ ಮನೆಯಲ್ಲಿ ಇರುವಾಗ ವಾಹನ, ಆಯುಧಗಳಿಂದ ಅಪಘಾತಾದಿಗಳನ್ನು ಸೂಚಿಸುತ್ತಾನೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನವನ್ನು ತೋರಿಸಿಕೊಡ್ತಾನೆ. ಹಾಗೂ ಕುಜಗ್ರಹನು 6ನೇ ಮನೆಯಲ್ಲಿ ಇರುವಾಗ ಶತ್ರುಪೀಡೆ, ತಾಮ್ರ ಲೋಹ ವ್ಯಾಪಾರಿಗಳಿಗೆ ಲಾಭವನ್ನು, ಹಾಗೂ 7ನೇ ಮನೆಯಲ್ಲಿರುವ ಕುಜನು ವಿವಾಹಾದಿಗಳ ವಿಘ್ನಗಳನ್ನು, ಹಾಗೆ ಹೊಟ್ಟೆ ನೋವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ಕುಜಗ್ರಹನ ಪ್ರಭಾವ ಜಾಸ್ತಿ ಇರತಕ್ಕಂತಹ ರಾಶಿ ವೃಶ್ಚಿಕ ರಾಶಿಯವರು ಕುಜ ಶಾಂತಿಯನ್ನು ಮಾಡಿಸುವುದು ಬಹಳ ಉತ್ತಮ. ವಿವಾಹ ಭಾಗ್ಯಕ್ಕಾಗಿ ಸ್ವಯಂವರ ಪಾರ್ವತಿ ಪೂಜಾದಿಗಳನ್ನು ಮಾಡಿಸುವುದು ಬಹಳ ಉತ್ತಮ. ಹಾಗೂ ಬುಧಗ್ರಹನು ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯಾಸ್ಥಾನಮಾನಾದಿಗಳನ್ನು ಕೊಡ್ತಾನೆ. ಆದರೆ ಏಕಾಗ್ರತೆ ಅವರದಾಗಿರಬೇಕಾಗುತ್ತೆ. ಯಾಕಂದರೆ ಮನಶ್ಚಂಚಲತೆಯನ್ನು ಕೂಡ ಬೇರೆ ಗ್ರಹಗಳು ತೋರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಇರತಕ್ಕಂತಹ ಮಕ್ಕಳು, ವೃಶ್ಚಿಕ ರಾಶಿಯವರ ಮಕ್ಕಳು ಹೆಚ್ಚಾಗಿ ಎಚ್ಚರವನ್ನು ವಹಿಸಬೇಕು. ಗುರುವು 7ನೇ ಮನೆಯಲ್ಲಿ ಇರುವುದರಿಂದ ಶಯನ, ವಿಷಯ ಸುಖಗಳನ್ನು, ಸಾಂಸಾರಿಕ ಸುಖಗಳನ್ನು ಹಾಗೂ ಧರ್ಮ ಕಾರ್ಯಗಳನ್ನು ಕೂಡ ಸೂಚಿಸುತ್ತಾನೆ. ಹಾಗಾಗಿ ಗುರುವು ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಶುಕ್ರಗ್ರಹನು 8ನೇ ಮನೆಯಲ್ಲಿ ಹಾಗೂ 9ನೇ ಮನೆಯಲ್ಲಿಯೂ ಕೂಡ ಆಭರಣ ಲಾಭಾದಿಗಳನ್ನು, ಶಯನ ಸುಖಾದಿಗಳನ್ನು ಹಾಗೂ ಪತಿ ಪತ್ನಿಯರ ಸಾಂಸಾರಿಕ ಜೀವನದಲ್ಲಿ ಸುಖವನ್ನು ಕೂಡ ಕೊಡತಕ್ಕವನಾಗಿದ್ದಾನೆ. ವಿಶೇಷವಾಗಿ ಸ್ತ್ರೀಯರಿಗೆ ಅಲಂಕಾರಿಕ ಆಭರಣ ವಸ್ತುಗಳ ಲಾಭಗಳನ್ನು ಕೂಡ ಶುಕ್ರಗ್ರಹ ಕೊಡ್ತಾನೆ. ಶನಿಯು 4ನೇ ಮನೆಯಲ್ಲಿ ಇರುವುದರಿಂದ ಮಿತ್ರರಿಂದ ನಷ್ಟ, ಅಂದರೆ ಮಿತ್ರರೊಡಗೂಡಿ ವ್ಯಾಪಾರವನ್ನು ಮಾಡುವವರು ಮಿತ್ರರ ಬಗ್ಗೆ ಕಾಳಜಿ ವಹಿಸಬೇಕು. ಹಾಗೂ ಶನಿ ಪ್ರಭಾವ ಜಾಸ್ತಿ ಇರತಕ್ಕಂತಹ ವೃಶ್ಚಿಕ ರಾಶಿಯವರು ಪತ್ನಿ ವಿರಸವನ್ನು ಕೂಡ ಈ ತಿಂಗಳಿನ ಕೊನೆಯ ಭಾಗದಲ್ಲಿ ಪತ್ನಿಯ ವಿರಸವನ್ನು ಕೂಡ ಸೂಚಿಸುತ್ತಾನೆ. ಹಾಗೂ ಆ ವಿರಸದಿಂದ ಮನಸ್ತಾಪದಿಂದ ಅಶಾಂತಿಗಳನ್ನು ಕೂಡ ಶನೈಶ್ಚರ ಕೊಡ್ತಾನೆ. ಹಾಗಾಗಿ ಶನಿ ಪೂಜಾದಿಗಳನ್ನು ಮಾಡಿಕೊಳ್ಳಿ. ರಾಹುಗ್ರಹನು 5ನೇ ಮನೆಯಲ್ಲಿ ಇರುವುದರಿಂದ ಸಂತಾನ ಅಪೇಕ್ಷೆ ಪಡುವವರು ಆದಷ್ಟು ಆಶ್ಲೇಷ ಬಲಿದಾನ ಹಾಗೂ ಅಪೂಪ ದಾನಾದಿಗಳನ್ನು ಮಾಡಿದರೆ ಬಹಳ ಒಳ್ಳೆಯದು, ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೂ ಆರ್ಥಿಕ ಸಂಕಷ್ಟಗಳನ್ನು, ಅದು ಕೂಡ ವ್ಯಾಪಾರದಲ್ಲಿ ಆರ್ಥಿಕ ಸಂಕಷ್ಟ ಅಲ್ಲ, ಷೇರು ಮಾರ್ಕೆಟಿನಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ರಾಹುಗ್ರಹ ತೋರಿಸಿಕೊಡ್ತಾನೆ. ಹಾಗೂ ಕೇತುಗ್ರಹನು 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಯಶಸ್ಸು, ಅಂದರೆ ನೀವು ಮಾಡತಕ್ಕಂತಹ ಒಳ್ಳೆಯ ಕಾರ್ಯದಿಂದ ಯಶಸ್ಸನ್ನು, ಹಾಗೂ ಜಾಮೀನು ಅಪೇಕ್ಷೆ ಪಡುವವರು ವೃಶ್ಚಿಕ ರಾಶಿಯವರು ಇದ್ದರೆ ಕೇತು ಪ್ರಭಾವದಿಂದ ಈ ತಿಂಗಳು ನಿಮಗೆ ಜಾಮೀನನ್ನು, ನ್ಯಾಯಾಲಯದಲ್ಲಿ ಜಯವನ್ನು ಕೂಡ ಕೇತುಗ್ರಹ ಅನುಗ್ರಹ ಮಾಡಿಕೊಡ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಶೀಘ್ರ ವಿವಾಹ ಭಾಗ್ಯ ಬೇಕಾದವರು ಅಶ್ವತ್ಥ ವೃಕ್ಷದ ಪೂಜೆಯನ್ನು, ಪ್ರದಕ್ಷಿಣೆಗಳನ್ನು ಮಾಡಿಕೊಂಡರೆ ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ 9, 18, 21, 30 ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿ ಶುಭ ಫಲಗಳನ್ನು ದೇವತಾ ಅನುಗ್ರಹದಿಂದ ಪಡೆದುಕೊಳ್ಳಿ. ಉತ್ತಮ ಬಣ್ಣಗಳನ್ನು ನೋಡುವುದಾದರೆ ಕೆಂಪು, ಅತಿ ರಕ್ತವಾಗಿರ್ತಕ್ಕಂತಹ ಕೆಂಪು, ಬಿಳಿ, ಹಳದಿ ಇವು ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳಾಗಿದ್ದಾವೆ. ನಾವು ತಿಳಿಸಿರ್ತಕ್ಕಂತಹ ಮೇಷಾದಿ ರಾಶಿ ಫಲಗಳು ಮೇಲ್ನೋಟದ ಗ್ರಹಗತಿಗಳ ಫಲಗಳ ಆಗಿರುತ್ತವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಾತಕವನ್ನು ಹಿಡಿಕೊಂಡು
ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಜ್ಯೋತಿಷ್ಕರನ್ನು ಭೇಟಿ ಮಾಡುವುದು ಬಹಳ ಉತ್ತಮ. ನವಾಂಶ, ದಶಾಭುಕ್ತಿ, ನಿಮ್ಮ ಜಾತಕದ ಗ್ರಹಗತಿಗಳ ಮೇಲೆಗೆ ವಿವರವಾಗಿರ್ತಕ್ಕಂತಹ ಫಲಗಳನ್ನು ಅವರು ತಿಳಿಸಿಕೊಡ್ತಾರೆ. ನಾವು ಇಲ್ಲಿ ಮೇಲ್ನೋಟದ ಫಲಗಳನ್ನು ಮಾತ್ರ ಸೂಚಿಸಿರುತ್ತೇವೆ, ವಿವರಿಸಿರುತ್ತೇವೆ. ತುಂಬ ಜನರ ಅಪೇಕ್ಷೆಯ ಮೇರೆಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜಿನ ಮೂಲಕ ನಂಬರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ತುಂಬ ಕೆಲಸದ ಒತ್ತಡದಲ್ಲಿ ಇರುವುದರಿಂದ ತಿಂಗಳಿಗೆ ಇಲ್ಲ ಅನುಕೂಲ ಆದಾಗ ಲೈವಲ್ಲಿ ಬರತಕ್ಕಂತಹ ಪ್ರೋಗ್ರಾಮನ್ನು ಕೂಡ ನಮ್ಮ ಟೀಮ್ ಅವರು ಮಾಡ್ತಾ ಇದ್ದಾರೆ. ಆವಾಗ ನನ್ನನ್ನು ಸಂಪರ್ಕಿಸಿ ಬೇಕಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಬಹುದು. ಹಾಗೂ ಜ್ಯೋತಿಷ್ಯವನ್ನು ಕೇಳುವಾಗ ಯಾರೂ ಕೂಡ ಫ್ರೀಯಾಗಿ ಕೇಳೋದಿಲ್ಲ. ತುಂಬ ಜನ ಕಾಣಿಕೆ ಏನು ಅಂತ ಕೇಳ್ತಾ ಇದ್ದರು. ಹಾಗಾಗಿ ಕನಿಷ್ಠವಾಗಿರ್ತಕ್ಕಂತಹ ಮೊತ್ತ ಅಂದರೆ 101 ರೂಪಾಯಿಯನ್ನು ನಾವು ನಿಮಗೆ ಕಾಣಿಕೆಯಾಗಿ ಸೂಚಿಸಿರುತ್ತೇವೆ. ನಮ್ಮ ಟೀಮಿನವರು ನಿಮಗೆ ತಿಳಿಸಿಕೊಡ್ತಾರೆ. ಆ ಮೂಲಕವಾಗಿ ನೀವು ಪೇಯನ್ನು ಮಾಡಬಹುದು, ಇಲ್ಲ ದಕ್ಷಿಣೆಯನ್ನು ವಿತರಿಸಬಹುದು. ಗ್ರಹಗತಿಯ ಮೇರೆಗೆ ಬರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳಿದ್ದರೂ ಕೂಡ ದೇವತಾ ಅನುಗ್ರಹದಿಂದ ಅವುಗಳು ದೂರವಾಗಿ ಇಷ್ಟಾರ್ಥಗಳು ಲಭಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.